अस्सलाम वालेकुम रहमतुल्लाहि वबरकातुहू। 21 सितंबर 2024 चन्नपटना के लिए बहुत ही बड़ा ख़ास दिन और हिस्टोरिकल यानी कि तारीख़ी दिन रहा, क्योंकि इस दिन गवर्नमेंट ऑफ कर्नाटका की जानिब से यानी कि कांग्रेस सरकार की तरफ से जनाब डिप्टी चीफ मिनिस्टर DK शिव कुमार, माइनॉरिटी के मिनिस्टर जनाब ज़मीर अहमद ख़ान और दीगर बहुत सारे अहम लीडर्स यहाँ पर तशरीफ़ लाए और चन्नपटना की फलाह व बहबूदी के लिए, डेवलपमेंट के लिए, यहाँ के लोगों का जीना आसान करने के लिए टैक्सी, ऑटो और साइट अलाटमेंट के साथ साथ यहाँ के डेवलपमेंट के लिए बहुत से प्रोजेक्ट्स का उद्घाटन किया, कुदली पूजा किया। इनमें से कुछ अहम ऐसे हैं कि सबसे पहले पेटेचेरी जो शेर होटल के करीब है, वहाँ पे एक स्टेडियम बनाने के लिए गुदली पूजा की गई जनाब डिप्टी चीफ मिनिस्टर और ज़मीर अहमद ख़ान की मौजूदगी में। उसके बाद डूमलाइट यानी पेट्टा स्कूल ग्राउंड को स्टेडियम बनाने के लिए वहाँ गुदली पूजा किया गया। उसके बाद टिप्पू नगर ग्राउंड यानी कि हज़रत आकिल शाह दरगाह के जो पास ग्राउंड है, वहाँ पर साइट अलाटमेंट का प्रोग्राम अमल में आया, लेकिन इस प्रोग्राम का जो वादा किया गया था उस वादे को तोड़ते हुए गवर्नमेंट ऑफ कर्नाटका ने और माइनॉरिटी के मिनिस्टर जनाब ज़मीर अहमद ख़ान ने दूसरा नया वादा ये किया है कि बजाय 300 लोगों को साइट देने के अब वहाँ पर उसी साइट पर घर बनाया जाएगा जो ग्राउंड फ्लोर, फर्स्ट फ्लोर और सेकेंड फ्लोर रहेगा। यानी कि अगर एक बंदे को साइट मिल रही थी तो अब वो जाकर घर की शक्ल में 3 लोगों को मिलेगा, घर भी मिलेगा, साइट भी मिलेगी और एक के बजाय 3 को मिलेगा। उसके अलावा बीडी कॉलोनी के लोगों की फलाह व बहबूदी के लिए गवर्नमेंट ऑफ कर्नाटका ने ज़मीर अहमद ख़ान ने 40 लाख रुपये मंजूर किए हैं शादी महल बनाने के लिए। टोटल 1 करोड़ का प्रोजेक्ट है बीडी कॉलोनी के लिए, उसमें से 40 लाख रुपये अभी दिए हैं ताकि वहाँ पर एक अच्छे से शादी महल बन सके। उसके अलावा मदीना चौक में डिप्टी चीफ मिनिस्टर और ज़मीर अहमद ख़ान और दीगर लीडर्स वहाँ पर पहुँचकर कुल 16 वार्डों की फलाह व बहबूदी के लिए कुदली पूजा किया। तो 21 सितंबर 2024 चन्नपटना की तारीख़ी दिन बन गया, क्योंकि यहाँ की फलाह व बहबूदी इस तरह होती है ये पहली मर्तबा लोगों ने देखा। आइए कुछ झलकियाँ जो हमारे लीडर ज़मीर अहमद ख़ान ने वादे किए हैं, बातें किए हैं, उस पर नज़र डालते हैं। MP ಯಾರನ್ನ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಅದು ಸುರೇಶ್ ಅವರು ನಾವು ಗಿರೀಶ್ ಗಾರ್ಡನ್ ಹೆಸರನ್ನ ಬರ್ತದೆ. ತಮಗೆಲ್ಲ ಗೊತ್ತೇ ಇದ್ದಂಗೆ ಸುರೇಶ್ ಅವರು MP ಆಗಿ ಕೆಲಸ ಮಾಡಿಲ್ಲ, ಒಬ್ಬ ಪಂಚಾಯತ್ ಮೆಂಬರ್ ಆಗಿ ತಮ್ಮ ಸೇವೆ ಸಲ್ಲಿಸಿದ್ರೆ ತಮಗೆಲ್ಲ ಗೊತ್ತಿದೆ. ಅವರನ್ನು ಬಂದು ನನಗೆ ಅರ್ಜಿ ಕೊಟ್ಟು ನಮ್ಮ ಬಿಡಿ ಕಾಲೋನಿಯಲ್ಲಿ ನಮ್ಮ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ, ಅಲ್ಲಿ ಶಾದಿ ಮಹಲ್ ಬೇಕಾಗ್ತದೆ ಅಂತ ಒಂದು ಅರ್ಜಿಯನ್ನು ಕೊಟ್ಟಿದ್ದು. ಆ ಅರ್ಜಿ ಮೇಲೆ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ 40 ಲಕ್ಷನ ಬಿಡುಗಡೆ ಮಾಡಿದ್ದೀನಿ. ಇವತ್ತು ಆ 40 ಲಕ್ಷನ ಬಿಡುಗಡೆ ಆರ್ಡರ್ ಕಾಪಿ ತಂದಿದ್ದೀನಿ. ರಘುನಂದನ್ ಅವರೇ ಇಲ್ಲ, ಮೈಕ್ ಸರಿಗಿಲ್ಲ, ಏನು ಕೇಳಿಸ್ತಾ ಇಲ್ಲ, ಮೈಕ್ ಸರಿಗಿಲ್ಲ. ರಘುನಂದನ್ ಅವ್ರ ಕೈಯಲ್ಲಿ ಹ್ಯಾಂಡ್ ಓವರನ್ನು ಮಾಡ್ತಿರೋದು. ಇದು ಶಾದಿ ಮಹಲ್ದು. ಮಾನ್ಯ ಸುರೇಶ್ ಅವರು ಅಲ್ಪಸಂಖ್ಯಾತರು ಬಿಡಿ ಕಾಲೋನಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಹಾಗಾಗಿ ಬಿಡಿ ಕಾಲೋನಿಯಲ್ಲಿ ಶಾದಿ ಮಹಲ್ ಬೇಕು ಅಂತ 1 ಕೋಟಿ ಪ್ರಪೋಸಲನ್ನು ಕೊಟ್ಟಿದ್ದು. 1 ಕೋಟಿ ಸ್ಯಾಂಕ್ಷನ್ ಮಾಡಿ 40 ಲಕ್ಷ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ. 40 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ. ಆರ್ಡರ್ ಕಾಪಿಯನ್ನು ತಂದು ಕೊಟ್ಟಿದ್ದೀನಿ. ಅದ್ರ ಜೊತೆಯಲ್ಲಿ ಮೊನ್ನೆ ಸುರೇಶ್ ಅವರು ಬಂದು ನಮ್ಮ ಚನ್ನಪಟ್ಟಣ ಟೌನಲ್ಲಿ ಅಲ್ಪಸಂಖ್ಯಾತರಲ್ಲಿ ಭಾಳ ಬಡವರಿದ್ದಾರೆ, ಇಲ್ಲ ಇದೇ ಚೆನ್ನಾಗಿದೆ, ಭಾಳ ಬಡವರಿದ್ದಾರೆ, ಅವ್ರ ಅಪ್ಲಿಕೇಶನ್ಗಳು ಹಾಕ್ಕೊಂಡಿದ್ದಾರೆ. ರಘುನಂದನ್ ಇಲ್ಲೇ ನಿಂತ್ಕೊಳ್ಳಿ. ಮೊನ್ನೆ ಹೋದ ವಾರದಲ್ಲಿ ತಾವು ಹೆಂಗೋ ಬರ್ತಾ ಇದ್ದೀರಾ, ಚನ್ನಪಟ್ಟಣದಲ್ಲಿ ಜನ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಿಮ್ಮಲ್ಲಿ ಅಲ್ಪಸಂಖ್ಯಾತರಲ್ಲಿ ಟೌನಲ್ಲಿ ಭಾಳ ಬಡತನ ಇದೆ. ದಯಮಾಡಿ ಅವರು ಆಟೋ ಚಾಲಕರು, ಟ್ಯಾಕ್ಸಿ ಮತ್ತು ಗೂಡ್ಸ್ ವೆಹಿಕಲ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಒಂದು 25 ಆದರೂ ವೆಹಿಕಲ್ ನಮ್ಮ ಚನ್ನಪಟ್ಟಣ ಟೌನ್ ಮಾಡಿ ಅಂತ ಮಾನ್ಯ ಸುರೇಶ್ ಅವ್ರ ಮನವಿ ಮೇಲೆ ಸುರೇಶ್ ಅವ್ರು ಕೇಳಿದ ಕಾರಣಕ್ಕೆ 25 ಟ್ಯಾಕ್ಸಿ ಮತ್ತು ಗೂಡ್ಸ್ ವೆಹಿಕಲನ್ನು ಸ್ಯಾಂಕ್ಷನ್ ಮಾಡಿ ರಘುನಂದನ್ ಕೈಯಲ್ಲಿ
ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಇವತ್ತು 2,500ರಿಂದ 2,000 ಅರ್ಜಿಗಳು ಸಟ್ಟೋಡು ಬಂದಿದ್ದು, ಅದರಲ್ಲೂ 307 ಲಾಟ್ರಿ ಮುಖಾಂತರ ನಾವು ಎತ್ತಾ ಇದ್ದೀವಿ ಸರ್. ಭಾಳ ಜನ ಆಸೆ ಇಟ್ಕೊಂಡಿದ್ದಾರೆ ಸರ್, ಭಾಳ ಜನ ಬೀದಿಯಲ್ಲಿದ್ದಾರೆ. ನನ್ನ ಮನವಿ, ನಾನು ಸುರೇಶ್ ಅವ್ರಿಗೆ ಒಂದು ನಿಮಿಷ ಅಧ್ಯಕ್ಷೆ, ನಾನು ಸುರೇಶ್ ಅವ್ರಿಗೂ ಕೇಳ್ಕೊಂಡಿದ್ದೀನಿ ಸರ್. ಈ ಮನೆಗಳು ಏನು ಮಾಡ್ತೀವಿ ಸರ್, ನಾವು 600 ಸ್ಕ್ವೇರ್ ಫೀಟ್ 20x20 20x30 ಕೊಡ್ತಾಯಿದ್ದೀವಿ ಸರ್. 600 ಸ್ಕ್ವೇರ್ ಫೀಟ್ ಸೈಟ್ ಕೊಡ್ತಾಯಿದ್ದೀವಿ ಸರ್. ನಂದೇನಂದರೆ ಈಗ 307 ಜನಕ್ಕೆ 8 ಎಕರೆದಲ್ಲಿ ಏನು ಜಾಗ ಕೊಟ್ಟಿದ್ದೀವಿ ಸರ್, ಅದನ್ನು ನಾವು G+3 ಕಟ್ಬಿಟ್ರೆ ಏನಾಗ್ತದೆ, ಒಂದು 300 ಜನಕ್ಕೆ ಮನೆ ಕೊಡಬೇಕಾಗ್ತದೆ ಸರ್. 500 ಸ್ಕ್ವೇರ್ ಫೀಟ್ मने ಆಗ್ತದೆ. मैं क्या बोला, 307 अज्ञा को जो साइट देखो ही ना, खाली 307 जनक मिलता, 2,800 जने अर्जान कोई. मैं साहब को डी के शिव कुमार साहब को क्या रिक्वेस्ट कर लिया तो एक जगह में वसती हाउसिंग मिनिस्टर मैं क्या बोले, एक जगह तुमने 600 स्क्वायर फीट की जगह मिलती माँ, तुमने घरा बना को दे तो 500 स्क्वायर फीट के G+3 बना को दे तुम्हें, तो कम से कम 2,500 से 3,000 घरा बन सकती माँ. मैं एक गुजारिश कर लो, चुनना लोगों से भी आपको एक मीटिंग कर को, तुम्हें जो बोलती नहीं हमने घरा बना को देखो तो मैं घरा बनाने को तैयार सर. ಅದು ಮಾಡಿದ್ರೆ ಒಳ್ಳೇದಾಗ್ತದೆ ಸರ್. ಎಲ್ಲರಿಗೂ ಕೊಟ್ಟಂಗೆ 500 ಸ್ಕ್ವೇರ್ ಫೀಟ್ ಸಿಗ್ತದೆ ಸರ್. ಎಲ್ಲರಿಗೂ ಒಂದು 300 ಜನ ಕಟ್ಟಾಗ್ತದೆ. ನಾನು ಸುರೇಶ್ ರಾಮಲಿಂಗರೆಡ್ಡಿ ಸಾಹೇಬರು ಒಂದು ಸತಿ ಕರೆಸಿ ಇವತ್ತು ಏನು ಸೈಡ್ ಹಂಚೋದು ಕಾರ್ಯಕ್ರಮ ಮಾಡಿದ್ವಿ, ಹಂಚ್ಬಿಡುವ ಸರ್. ಅವ್ರನ್ನ ಒಪ್ಪಿಗೆ ತಗೊಂಡು ನಿಮ್ಮ ಗಮನಕ್ಕೆ ತರ್ತೀವಿ ಸರ್. ಆಮೇಲೆ ಅದು ಮಾಡಿದ್ರೆ ಭಾಳ ಒಳ್ಳೇದಿರ್ತದೆ ಅಂತ ಹೇಳ್ತಾ, ಫಲಾನುಭವಿಗಳಿಗೆ ಆಟೋ ಮತ್ತು ಕಾರನ್ನು ಖರೀದಿಸಲಿಕ್ಕೆ ಸಹಾಯಧನವನ್ನು ಮಂಜೂರಾತಿ ಮಾಡಲಾಗ್ತಾ ಇದೆ. ಆ ಮಂಜೂರಾತಿ ಪತ್ರದ ವಿತರಣೆ ಸಾಂಕೇತಿಕವಾಗಿ ಮೂವರಿಗೆ ಇದನ್ನು ವಿತರಣೆ ಮಾಡಲಾಗ್ತಾ ಇದೆ. ಆಟೋ ಖರೀದಿಗಾಗಿ ಸಹಾಯಧನವನ್ನು ಪಡ್ಕೊಂಡಿರ್ತಕ್ಕಂಥ ಫಲಾನುಭವಿಗಳ ಹೆಸರನ್ನು ನಾನೀಗ ಓದ್ತಾ ಇದ್ದೀನಿ. ದಯಮಾಡಿ ವೇದಿಕೆಗೆ ಬಂದು ಅದನ್ನು ಸ್ವೀಕರಿಸಬೇಕು. ಮೊಹಮ್ಮದ್ ಇಮ್ರಾನ್ ಮೆಹದಿ, ಮೊಹಮ್ಮದ್ ಗನಿ, ಸೈಯದ್ ಮುಜಾದಿನ್. ಟ್ಯಾಕ್ಸಿ ಖರೀದಿಗಾಗಿ ಗೌತಮ್ ಪಾಷಾ, ಮೊಹಮ್ಮದ್ ಯಾರಬ್, ಬಾಬು ಸಾ. ಈ ಮೂವರಿಗೆ ತಲಾ ಕಾರು ಮತ್ತು ಆಟೋ ಖರೀದಿಗಾಗಿ ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕಾಗಿ ಸಹಾಯಧನ ಮಂಜೂರಾತಿ ಪತ್ರವನ್ನು ವಿತರಣೆ ಮಾಡಲಾಗಿದೆ. ಈಗ ಟೌನ್ ಅಲ್ಲಿ ಅರ್ಜಿ ಹಾಕೊಂಡಿದ್ದೀರಿ, ಕ್ಷೇತ್ರದಲ್ಲಿ ಅರ್ಜಿ ಹಾಕೊಂಡಿದ್ದೀರಿ, ಎಲ್ಲರಿಗೂ ಸೈಟ್ ಕೊಡಬೇಕು, ಮನೆ ಕೊಡಬೇಕು ಅಂತ ಆಸೆ ಖಾತ್ರಿ ಮಾಡಿಕೊಳ್ಳಿಕ್ಕೆ ಇಡೀ ಸರ್ಕಾರ ಇಲ್ಲಿಗೆ ಬಂದಿದೆ. ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದಾರೆ, ಬಹಳ ವಿಚಾರಗಳನ್ನು ಹೇಳಿದ್ದಾರೆ. 5 ಬರಕ್ಕಿನ ಮುಂಚಿತವಾಗಿ ಈ ಚನ್ನಪಟ್ಟಣಕ್ಕೆ 5,000 ಮನೆಗಳನ್ನು ಮಂಜೂರು ಮಾಡಿ ಆದೇಶ ಹೊರಡಿಸಿ ಇಲ್ಲಿಗೆ ಬಂದಿದ್ದಾರೆ. ಎಷ್ಟು? 5,000 ಮನೆಗಳು. ಈಗ ಇನ್ನೊಂದು ನಾನು ಸೈಟ್ ಲಾಟ್ರಿ ಎತ್ತುವ ಅಂತ ಇಲ್ಲಿಗೆ ಬಂದೆ. ಅವ್ರು ಹೇಳಿದ್ರೆ, ಅಣ್ಣ ಹಿಂಗೆ ಬೇಡ, ಕೂತ್ಕೊಂಡು ಮಾತಾಡೋಣ, ಎಲ್ಲರೂ ಕೂಡ ಮನೆ ಕಟ್ಟಿಕೊಟ್ಬಿಟ್ಟು ಬರೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಕೈ ಎತ್ತಾ ಇದ್ದೀರಿ, ಚಪ್ಪಾಳೆ ಹೊಡಿತಾ ಇದ್ದೀರಿ. ಎಲ್ಲರಿಗೂ ಆ ರೀತಿ ನಮ್ಮ ಜಮೀನವ್ರು ಹೇಳ್ದಂಗೆ ಮನೆ ಕಟ್ಕೊಳ್ಳಿಕ್ಕೆ 5 ಚದರ ಮನೆ ಕಟ್ಕೊಳ್ಳಿಕ್ಕೆ ಎಲ್ಲ ತಯಾರಿದ್ದೀರಾ? ಎಲ್ಲ ಕೈ ಎತ್ತಿ ನೋಡೋಣ. ಬಹಳ ಸಂತೋಷ. ಇಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಕೂಡ 1 ಕೋಟಿ ರೂಪಾಯಿ ಕೆಲಸನ ನಾವು ಇಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ಆದರೆ ಜಮೀರ್ ಅವರು ಎಲ್ಲರೂ ಕೂಡ ಮನೆ ಕಟ್ಟಿಬಿಡೋಣ ಅಂತೇಳಿ ಒಂದು ಹೊಸ ಪ್ಯಾಕೇಜ್ನ ರೂಪಿಸಬೇಕು ಅಂತೇಳಿ ನನಗೆ ಮನವಿ ಮಾಡಿದ್ದಾರೆ. ನಾನು, ಅವರು, ನಮ್ಮ ರಾಮಲಿಂಗಾರೆಡ್ಡಿ ಅವರು, ಡಿ ಕೆ ಸುರೇಶು, ನಾವೆಲ್ಲ ಕೂತ್ಕೊಂಡು, ನಿಮ್ಮ ಸ್ಥಳೀಯ ಲೀಡ್ಗಳು ಎಲ್ಲ ಕೂತ್ಕೊಂಡು ನಿಮ್ಮ ಅಭಿಪ್ರಾಯದಂತೆ ನಿಮ್ಗೇನು ಮಾಡಬೇಕು ಅನ್ನೋದು ಮಾಡ್ತೀವಿ. ಆದರೆ ನಿಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಇವತ್ತು ಸ್ಟೇಡಿಯಂ ಈಗ ತಾನೇ ಪೂಜೆ ಮಾಡಿ ಬಂದಿದ್ದೇನೆ. ಈಗ ತಾನೇ ಗ್ರೌಂಡು, ನಿಮ್ಮ ಭಾಗದಲ್ಲಿ ಗ್ರೌಂಡು, ಅದು ಪೂಜೆ ಮಾಡಿ ಬಂದಿದ್ದೇನೆ. ವಿವಿಧ ಬಿಲ್ಡಿಂಗ್ಗಳನ್ನು ಕೂಡ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಟೌನಲ್ಲಿ ಇದು ಬರೀ ಈ ಭಾಗದವ್ರಿಗೆ ಸೈಟ್ ಕೊಡ್ತಾ ಇಲ್ಲ, ಅಲ್ಲಿರೋಂಥ ಬೇರೆ ವರ್ಗದವ್ರಿಗೆ, ಪರಿಶಿಷ್ಟ ಜಾತಿಯವ್ರಿಗೆ, ಪರಿಶಿಷ್ಟ ಪಂಗಡವ್ರಿಗೆ, ಇತರ ವರ್ಗದವರಿಗೆ, ಸವರ್ಣೀಯರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಂದರೆ ಎಲ್ಲ ವರ್ಗದ ಜನರ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಎಲ್ಲ ವರ್ಗದ ಜನರ ಸರ್ಕಾರ, ಬಡವರ ಸರ್ಕಾರ, ಕಾರ್ಮಿಕರ ಸರ್ಕಾರ, ರೈತರ ಸರ್ಕಾರ, ವರ್ತಕರ ಸರ್ಕಾರ, ಎಲ್ಲ ಶ್ರೀಮಂತರಿಗೂ ಕೂಡ ಈ ಸರ್ಕಾರ ಇದೆ. ಕೋಟಿ ಸಿಸಿ ರಸ್ತೆ, 3
ಅರೆ ಬಸ್